ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 25 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದು ನಿಮಗೆ GPSTR, HSTR ಹಾಗೂ PSTR ಮತ್ತು ಇನ್ನೂ ಉಳಿದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಓಕೆ, ಸೊ ಈಗ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದೆ. 2026ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾವ ದೇಶದ ನಾಯಕರನ್ನು ಆಹ್ವಾನಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಯುರೋಪಿನ ಅಧ್ಯಕ್ಷರು. ಸೊ ಯಾರು ಆ ಯುರೋಪಿನ ಅಧ್ಯಕ್ಷರು ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇಲ್ಲಿದೆ. 2026ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಯುರೋಪಿಯನ್ ಒಕ್ಕೂಟದ ನಾಯಕರಾದ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರನ್ನು ಆಹ್ವಾನಿಸಲಾಗಿದೆ. ಸೊ ಇವರಿಬ್ಬರು ಅಧ್ಯಕ್ಷರು ಈ ಬಾರಿ ಅಂದರೆ 2026ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಸೊ ನೆಕ್ಸ್ಟು, ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನದ 2025ರ ಥೀಮ್ ಅಥವಾ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಡಿಜಿಟಲ್ ನ್ಯಾಯದ ಮೂಲಕ ದಕ್ಷ ಮತ್ತು ತ್ವರಿತ ವಿಲೇವಾರಿ ಅನ್ನುವಂತಹ ಥೀಮ್ನೊಂದಿಗೆ ಈ ವರ್ಷದ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಯಿತು. ಹಾಗಾದರೆ ಈ ಒಂದು ವಿವರಣೆಯಲ್ಲಿ ನೀವು ವಿಶ್ವ ಗ್ರಾಹಕರ ದಿನದ ಥೀಮ್ ಏನಿದೆ ಅನ್ನೋದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ವಿವರಣೆಯನ್ನು ಒಂದ್ಸಲ ನೋಡೋಣ. 2025ರ ರಾಷ್ಟ್ರೀಯ ಗ್ರಾಹಕರ ದಿನದ ಥೀಮ್ ಡಿಜಿಟಲ್ ನ್ಯಾಯದ ಮೂಲಕ ದಕ್ಷ ಮತ್ತು ತ್ವರಿತ ವಿಲೇವಾರಿ ಅನ್ನುವಂಥ ಒಂದು ಥೀಮ್ನೊಂದಿಗೆ ರಾಷ್ಟ್ರೀಯ ಗ್ರಾಹಕರ ದಿನದ ದಿನಾಚರಣೆಯನ್ನು ಮಾಡಲಾಯಿತು. ಹಾಗಾದರೆ ಇಲ್ಲಿ ನೀವು ಇನ್ನೊಂದು ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ವಿಶ್ವ ಗ್ರಾಹಕರ ದಿನದ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಕೇಳುವಂತಹ ಸಾಧ್ಯತೆ ಇದೆ. ಎ ಜಸ್ಟ್ ಟ್ರಾನ್ಸಿಷನ್ ಟು ಸಸ್ಟೈನೇಬಲ್ ಲೈಫ್ ಸ್ಟೈಲ್ಸ್ ಅನ್ನೋದು ವಿಶ್ವ ಗ್ರಾಹಕರ ದಿನದ ಥೀಮ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಿನಾಕ ಎಂಬುದು ಏನು ಅಂತ ಇದೆ. ಸೊ ಈ ಪಿನಾಕ ಅನ್ನುವಂಥದ್ದು ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್. ಓಕೆ, ಪಿನಾಕ ಅಂತ ಅಂದರೆ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್. ವಿವರಣೆ: ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಅಭಿವೃದ್ಧಿಪಡಿಸಿದ ಪಿನಾಕ ರಾಕೆಟ್ ವ್ಯವಸ್ಥೆಯು ಇತ್ತೀಚೆಗೆ ತನ್ನ ಸುಧಾರಿತ ಶ್ರೇಣಿಯ ಪರೀಕ್ಷಾರ್ಥ ಪ್ರಯೋಗಗಳಿಂದಾಗಿ ಸುದ್ದಿಯಲ್ಲಿದೆ. ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳು ಇದನ್ನು ಖರೀದಿಸಲು ಆಸಕ್ತಿ ವಹಿಸಿದೆ. ಓಕೆ, ಸೊ ಈಗ ಪಿನಾಕ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟು, ಮುಂದಿನ ಪ್ರಶ್ನೆ, ಕರ್ನಾಟಕದ ಚಳಿಗಾಲದ ಅಧಿವೇಶನವು ಸಾಮಾನ್ಯವಾಗಿ ಎಲ್ಲಿ ನಡೆಯುತ್ತದೆ? ಕರ್ನಾಟಕದ ಚಳಿಗಾಲದ ಅಧಿವೇಶನ ಕುಂದಾನಗರಿ ಅಂತ ಕರೆಸಿಕೊಳ್ಳುವಂತಹ ಬೆಳಗಾವಿಯಲ್ಲಿ ನಡೆಯುತ್ತದೆ. ಕರ್ನಾಟಕ ವಿಧಾನಮಂಡಲದ ಚಳಿಗಾಲದ ಅಧಿವೇಶನವು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತದೆ. ಇದು ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಪ್ರಮುಖ ರಾಜಕೀಯ ವಿದ್ಯಮಾನವಾಗಿದೆ. ನೆಕ್ಸ್ಟು, 5ನೆಯ ಪ್ರಶ್ನೆ, ಕಿಸಾನ್ ದಿವಸ್ ಯಾರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ ಅಂತ ಅಂದರೆ ಚೌಧರಿ ಚರಣ್ ಸಿಂಗ್ ಅವರ ಸ್ಮರಣಾರ್ಥವಾಗಿ ಆಚರಣೆ ಮಾಡಲಾಗುತ್ತೆ. ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದರೆ ಡಿಸೆಂಬರ್ 23. ವಿವರಣೆಯನ್ನು ನೋಡಿ. ಭಾರತದ 5ನೇ ಪ್ರಧಾನಮಂತ್ರಿ ಮತ್ತು ರೈತ ನಾಯಕರಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾದ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತ ದಿನವನ್ನು ಆಚರಣೆ ಮಾಡಲಾಗುತ್ತೆ. 6ನೆಯ ಪ್ರಶ್ನೆ, 2023 ವಿಶ್ವಸಂಸ್ಥೆಯು ಏನೆಂದು ಘೋಷಿಸಿದೆ ಅಂತ ಇದೆ. ಸೊ ಈ ಪ್ರಶ್ನೆಯನ್ನು ಗಮನಿಸಬೇಕು ನೀವಿಲ್ಲಿ. 2026 ವಿಶ್ವಸಂಸ್ಥೆಯು 3 ರೀತಿಯಲ್ಲಿ ಘೋಷಣೆ ಮಾಡಿದೆ. ಇಲ್ಲಿ ನಮಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದಂತಹ ಒಂದು ಘೋಷಣೆ ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ. ಈ ಒಂದು ಪ್ರಶ್ನೆಯಲ್ಲಿ ಸರಿಯಾದಂತಹ ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ 2026 ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ದ ವುಮೆನ್ ಫಾರ್ಮರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಬೇರೆ ಆಯ್ಕೆಗಳು ಕೂಡ ಬರ್ಬೋದು. ಇನ್ನೂ 2 ರೀತಿಯಲ್ಲಿ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡಿದೆ. ವಿವರಣೆಯನ್ನು ನೋಡೋಣ. ವಿಶ್ವಸಂಸ್ಥೆಯು 2023 ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಎಂದು ಆಚರಿಸಲು ನಿರ್ಧರಿಸಿದೆ. ಇದಷ್ಟೇ ಅಲ್ಲದೆ ಇನ್ನೂ 2 ರೀತಿಯಲ್ಲಿ ಘೋಷಣೆ ಮಾಡಿದೆ. ವಿಶ್ವಸಂಸ್ಥೆಯು 2026ನೇ ವರ್ಷವನ್ನು
ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರ ಅಂತಾರಾಷ್ಟ್ರೀಯ ವರ್ಷ ಅಂತ ಕೂಡ ಘೋಷಣೆ ಮಾಡಿದೆ. ಇದು ಜನರನ್ನು ತಮ್ಮ ಸಮಯ, ಕೌಶಲ್ಯ ಮತ್ತು ಉತ್ಸಾಹವನ್ನು ನೀಡಿ ಅಭಿವೃದ್ಧಿಗೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತದೆ ಅನ್ನೋದಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ರೀತಿಯ ಘೋಷಣೆ ಇದೆ. 2026 ರಾಂಜ್ ಲ್ಯಾಂಡ್ಗಳು ಮತ್ತು ಪಶುಪಾಲಕರ ಅಂತಾರಾಷ್ಟ್ರೀಯ ವರ್ಷ ಅಂತ ಕೂಡ ಘೋಷಣೆ ಮಾಡಲಾಗಿದೆ. ಓಕೆ, ಸೊ ಒಟ್ಟು 3 ಘೋಷಣೆಗಳಿದೆ, ನೆನ್ಪಿಟ್ಕೊಳ್ಳಿ. ಯಾವುದಾದ್ರೂ ನಿಮಗೆ ಆಪ್ಷನ್ಸಲ್ಲಿ ಕೊಡ್ಬೋದು. ಈ 3 ಅಂಶಗಳು ನೀವು ನೆನ್ಪಿಟ್ಕೊಳ್ಬೇಕು, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 7ನೆಯ ಪ್ರಶ್ನೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಎಷ್ಟು ಭಾರತೀಯ ಭಾಷೆಗಳಿಗೆ ನೀಡಲಾಗುತ್ತದೆ ಅಂತ ಇದೆ. ಸೊ ಇಲ್ಲಿ 24 ಭಾಷೆಗಳಿಗೆ ನೀಡಲಾಗುತ್ತೆ. ವಿವರಣೆಯನ್ನು ನೋಡೋಣ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿರುವಂತಹ 22 ಭಾಷೆಗಳು ಮತ್ತು ಇಂಗ್ಲಿಷ್ ಹಾಗೂ ರಾಜಸ್ಥಾನಿ ಭಾಷೆಯನ್ನು ಸೇರಿಸಿ ಒಟ್ಟು 24 ಭಾಷೆಗಳಿಗೆ ನೀಡಲಾಗುತ್ತದೆ. ಡಿಸೆಂಬರ್ನಲ್ಲಿ ಸಾಮಾನ್ಯವಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್, RBIನ ಪ್ರಸ್ತುತ ರೇಪೋ ದರವನ್ನು ನಿರ್ಧರಿಸುವಂತಹ ಸಮಿತಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ವಿತ್ತೀಯ ನೀತಿ ಸಮಿತಿ. ಇದನ್ನು ಹಣಕಾಸು ನೀತಿ ಸಮಿತಿ ಅಂತ ಕೂಡ ಕರಿತೀವಿ. ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ನೇತೃತ್ವದ 6 ಸದಸ್ಯರ ವಿತ್ತೀಯ ನೀತಿ ಸಮಿತಿಯು ಬಡ್ಡಿ ದರಗಳನ್ನು ಅಂದರೆ ರೇಪೋ ದರಗಳನ್ನು ನಿರ್ಧರಿಸುತ್ತದೆ. ನೆಕ್ಸ್ಟು 9ನೆಯ ಪ್ರಶ್ನೆ, ಹಾರ್ನ್ಬಿಲ್ ಫೆಸ್ಟಿವಲನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಹಾರ್ನ್ಬಿಲ್ ಫೆಸ್ಟಿವಲ್ಲು ಇದೊಂದು ಬುಡಕಟ್ಟು ಹಬ್ಬ ಆಗಿರುತ್ತೆ. ಸೊ ಇದನ್ನು ನಾಗಾಲ್ಯಾಂಡ್ನಲ್ಲಿ ಆಚರಣೆ ಮಾಡಲಾಗುತ್ತೆ. ನಾಗಾಲ್ಯಾಂಡ್ನಲ್ಲಿ ಪ್ರತಿ ವರ್ಷ ಡಿಸೆಂಬರ್ 1ರಿಂದ 10ರವರೆಗೆ ಈ ಪ್ರಸಿದ್ಧ ಸಾಂಸ್ಕೃತಿಕ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಇದನ್ನು ಹಬ್ಬಗಳ ಹಬ್ಬ, ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಎಂದು ಕರೆಯುತ್ತಾರೆ. ಸೊ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗ್ಬೋದು. ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೆ. ಮತ್ತು ಇದೇ ಪ್ರಶ್ನೆಯನ್ನು ಯಾವ ಒಂದು ಬುಡಕಟ್ಟು ಹಬ್ಬವನ್ನು ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಎಂದು ಕರೆಯಲಾಗುತ್ತದೆ ಅಂತ ಅಂದರೆ ನಾಗಾಲ್ಯಾಂಡ್ನಲ್ಲಿ ಆಚರಣೆ ಮಾಡಲಾಗುವಂತಹ ಹಾರ್ನ್ಬಿಲ್ ಹಬ್ಬವನ್ನು ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಎಂದು ಕರೆಯಲಾಗುತ್ತೆ. ನೆಕ್ಸ್ಟು, ಗುಡ್ ಗವರ್ನೆನ್ಸ್ ಡೇ, ಉತ್ತಮ ಆಡಳಿತ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂದರೆ ಡಿಸೆಂಬರ್ 25ರಂದು. ಸೊ ಇದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಗೌರವಾರ್ಥವಾಗಿ ಆಚರಣೆ ಮಾಡಲಾಗುತ್ತೆ. ಸೊ ಇದು ರಿಪೀಟೆಡ್ ಕ್ವೆಶ್ಚನ್ ಆಗುತ್ತೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಮೃತ್ ಭಾರತ್ ರೈಲುಗಳ ವಿಶೇಷತೆ ಏನು ಅಂತ ಅಂದರೆ ಪುಷ್ ಪುಲ್ ತಂತ್ರಜ್ಞಾನ ಹೊಂದಿರುವಂತಹ AC ರಹಿತ ರೈಲುಗಳು ಅನ್ನೋದೇ ಇದರ ವಿಶೇಷತೆಯಾಗಿರುತ್ತೆ. ಅಮೃತ್ ಭಾರತ್ ರೈಲುಗಳು ಸಾಮಾನ್ಯ ಜನರಿಗಾಗಿ ವಿನ್ಯಾಸಗೊಳಿಸಲಾದ ವೇಗವಾಗಿ ಚಲಿಸುವ ಪುಷ್ ಪುಲ್ ತಂತ್ರಜ್ಞಾನದ ಅಂದರೆ ಮುಂದೆ ಮತ್ತು ಹಿಂದೆ ಎಂಜಿನ್ ಇರುವಂತಹ ಒಂದು ವಿಶೇಷವಾದಂತಹ ರೈಲು ಆಗಿರುತ್ತೆ. ಇದರ ವಿಶೇಷತೆ ಏನು ಅಂದರೆ ಇದು ನಾನ್ AC ರೈಲುಗಳಾಗಿದೆ. ಸೊ ಅದರ ವಿಶೇಷತೆಯನ್ನು ತಿಳ್ಕೊಂಡಿರಬೇಕು. ನೆಕ್ಸ್ಟು 12ನೆಯ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಯುದ್ಧಭೂಮಿ ಸಿಯಾಚಿನ್ನಲ್ಲಿ ನಿಯೋಜನೆಗೊಂಡ ಮೊದಲ ಮಹಿಳಾ ವೈದ್ಯಕೀಯ ಅಧಿಕಾರಿ ಯಾರು ಅಂದರೆ ಗೀತಿಕಾ ಕೌಲ್. ಓಕೆ, ಸೊ ನೆಕ್ಸ್ಟು ಇಲ್ಲಿ ನೋಡಿ ವಿವರಣೆ. ಕ್ಯಾಪ್ಟನ್ ಗೀತಿಕಾ ಕೌಲ್ ಅವರು ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ನಿಯೋಜನೆಗೊಂಡ ಭಾರತೀಯ ಸೇನೆಯ ಮೊದಲ ಮಹಿಳಾ ವೈದ್ಯಕೀಯ ಅಧಿಕಾರಿಯಾಗಿದ್ದಾರೆ ಅನ್ನೋದು ವಿಶೇಷತೆಯಾಗುತ್ತೆ. ಸೊ ಹಾಗಾಗಿ ಇಂತಹ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು 13ನೆಯ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಅಂದರೆ ಕಾನ್ಸ್ಟಿಟ್ಯೂಷನ್ ಡೇ ಯಾವುದು ಅಂದರೆ ನವೆಂಬರ್ 26. 1949ರ ನವೆಂಬರ್ 26ರಂದು ಭಾರತದ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿತು. ಆದ್ದರಿಂದ ಈ ದಿನವನ್ನು ಸಂವಿಧಾನ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು, ವಿಜಯ್ ದಿವಸ್ ಆಚರಣೆಯು ಯಾವ ಯುದ್ಧದ ಗೆಲುವಿನ ಸಂಕೇತವಾಗಿದೆ ಅಂದರೆ 1971ರ ಇಂಡೋ ಪಾಕ್ ಯುದ್ಧ, ಬಾಂಗ್ಲಾದೇಶದ ವಿಮೋಚನೆಗೆ ಸಂಬಂಧಪಟ್ಟಂತೆ ಈ ಒಂದು ಗೆಲುವಿನ ಆಚರಣೆಯನ್ನು ನಾವು ಮಾಡುವಂಥದ್ದು. ವಿಜಯ್ ದಿವಸನ್ನು 1971ರ ಇಂಡೋ ಪಾಕ್ ಯುದ್ಧದ ಗೆಲುವಿನ ಸಂಕೇತವಾಗಿ ಆಚರಣೆ ಮಾಡ್ತೀವಿ. ಸೊ ಇಲ್ಲಿ ವಿವರಣೆ ನೋಡೋಣ. 1971ರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ಗೆಲುವು ಮತ್ತು ಬಾಂಗ್ಲಾದೇಶದ ವಿಮೋಚನೆಯ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 16ರಂದು ವಿಜಯ್ ದಿವಸ್ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟು 15ನೇ ಪ್ರಶ್ನೆ, ಗೋವಾದಲ್ಲಿ ನಡೆದ
56ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಪಡೆದ ಚಿತ್ರ ಯಾವುದು ಅಂದರೆ ಸ್ಕಿನ್ ಆಫ್ ಯೂತ್ ಅನ್ನುವಂತಹ ಚಿತ್ರಕ್ಕೆ ಈ ವರ್ಷ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಲಭಿಸಿದೆ. ಗೋವಾದಲ್ಲಿ ನಡೆದ 56ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ವಿಯೆಟ್ನಾಂನ ಚಲನಚಿತ್ರವಾದ ಸ್ಕಿನ್ ಆಫ್ ಯೂತ್ ಗೆದ್ದುಕೊಂಡಿದೆ. 16ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ 371 ವಿಧಿಯು ಯಾವ ಭಾಗಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತದೆ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 371 ವಿಧಿಯ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಹಾಗಾದರೆ ಎಷ್ಟನೆಯ ತಿದ್ದುಪಡಿ ಅಂತ ಕೂಡ ಪ್ರಶ್ನೆ ಕೇಳ್ಬೋದು. 98ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 371 ವಿಧಿಯನ್ನು ಸೇರಿಸಲಾಗಿದ್ದು, ಇದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳನ್ನು ಒಳಗೊಂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡುತ್ತದೆ. ಸೊ ಈ ಒಂದು ಪ್ರಶ್ನೆ ಇದೆಯಲ್ಲ, KPSC ಮತ್ತು GPSTR ಎಲ್ಲ ಟೀಚಿಂಗ್ ಎಕ್ಸಾಮ್ಸ್ಗಳಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು. ಸೊ ಹಾಗಾಗಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟು 17ನೆಯ ಪ್ರಶ್ನೆ, ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಕವಚ ಕಂಡುಬರುತ್ತದೆ ಅಂತ ಅಂದರೆ ಸ್ಟ್ರಾಟೋಸ್ಫಿಯರ್. ಸಮೋಷ್ಣ ಮಂಡಲದಲ್ಲಿ ಓಝೋನ್ ಅನಿಲವಿದ್ದು ಇದು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯ ಜೀವರಾಶಿಯನ್ನು ರಕ್ಷಿಸುತ್ತದೆ. ಓಕೆ, ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಆಗಿರುತ್ತೆ. ಇವತ್ತಿನ ಸೆಷನ್ನಲ್ಲಿ ಪದೇ ಪದೇ ಕೇಳಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆ್ಯಡ್ ಮಾಡಿದ್ದೀನಿ. 18ನೆಯ ಪ್ರಶ್ನೆ, 2025ರ ಹೊತ್ತಿಗೆ ಭಾರತದ ಯಾವ ಸಂಸ್ಥೆಯು ಗಗನಯಾನ ಯೋಜನೆಯ ಮೂಲಕ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲು ಸಜ್ಜಾಗಿದೆ ಅಂದರೆ ಇಸ್ರೋ. ಓಕೆ, ಇಸ್ರೋ ಈ ಒಂದು ಪ್ರಯತ್ನದಲ್ಲಿದೆ. ಇಸ್ರೋ ಸಂಸ್ಥೆಯು ಗಗನಯಾನ ಯೋಜನೆಯ ಮೂಲಕ ಭಾರತೀಯ ಗಗನಯಾತ್ರಿಗಳನ್ನು ಭೂಮಿಯ ಕೆಳಕಕ್ಷೆಗೆ ಕಳುಹಿಸಿ ಸುರಕ್ಷಿತವಾಗಿ ಕರೆತರುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಹೊಂದಿದೆ. 19ನೆಯ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಅಂದರೆ ಬ್ಲಡ್ ಕ್ಲಾಟಿಂಗಿಗೆ ಸಹಾಯ ಮಾಡುವಂತಹ ವಿಟಮಿನ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ವಿಟಮಿನ್ ಕೆ. ವಿಟಮಿನ್ ಕೆ ರಕ್ತಸ್ರಾವವಾದಾಗ ರಕ್ತವನ್ನು ಹೆಪ್ಪುಗಟ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಕೊರತೆಯಿಂದ ರಕ್ತಸ್ರಾವ ನಿಲ್ಲುವುದು ತಡವಾಗುತ್ತದೆ. ಓಕೆ, ಈ ವಿಟಮಿನ್ ಕೆಯನ್ನು ವೈಜ್ಞಾನಿಕವಾಗಿ ನಾವು ಫಿಲ್ಲೋಕ್ವಿನೈನ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ 20ನೆಯ ಪ್ರಶ್ನೆ, ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು ಅಂದರೆ 101ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಗಿದೆ. 101ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ 2017ರ ಜುಲೈ 1ರಂದು ಭಾರತದಲ್ಲಿ GST ಜಾರಿಗೆ ಬಂದಿದೆ. ನೆಕ್ಸ್ಟ್ 21ನೆಯ ಪ್ರಶ್ನೆ, ವಿಶ್ವ ಏಡ್ಸ್ ದಿನದ ಆಚರಣೆ ಯಾವಾಗ ಅಂತ ಪ್ರಶ್ನೆಯಾಗಿದೆ. ಇಲ್ಲಿ ಡಿಸೆಂಬರ್ 1ರಂದು ನಾವು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡ್ತೀವಿ. ಸೊ ಈ ಪ್ರಶ್ನೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಇದರ ಥೀಮನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ನೋಡಿ, HIV ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಏಡ್ಸ್ ದಿನದ 2025ರ ಥೀಮ್ ಏನು ಅಂದರೆ ಅಡೆತಡೆಗಳನ್ನು ನಿವಾರಿಸುವುದು, ಏಡ್ಸ್ ಪ್ರತಿಕ್ರಿಯೆಯನ್ನು ರೂಪಾಂತರಿಸುವುದು ಅನ್ನುವಂತಹ ಒಂದು ಥೀಮನ್ನು 2025ರ ವಿಶ್ವ ಏಡ್ಸ್ ದಿನ ಹೊಂದಿದೆ ಅನ್ನುವಂಥದ್ದು. ಓಕೆ, ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಥೀಮನ್ನು ಕೇಳ್ತಿದ್ದಾರೆ. ಸೊ ಹಾಗಾಗಿ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ 22ನೆಯ ಪ್ರಶ್ನೆ, ಯಕ್ಷಗಾನಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಿಧನರಾದ ಪ್ರಸಿದ್ಧ ಭಾಗವತರು ಯಾರು ಅಂದರೆ ಅವರ ಹೆಸರು ಬಲಿಪ ನಾರಾಯಣ ಭಾಗವತರು. ಇವರನ್ನು ಯಕ್ಷಗಾನದ ಭೀಷ್ಮ ಅಂತಲೇ ಕರೆಯಲಾಗ್ತಿತ್ತು. ಬಲಿಪ ನಾರಾಯಣ ಭಾಗವತರು ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತರಾಗಿದ್ದರು. ನೆಕ್ಸ್ಟ್ 23ನೆಯ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಅಂದರೆ ಜಿಪ್ಸಮ್ನಿಂದ ತಯಾರಿಸಲಾಗುತ್ತದೆ. ಜಿಪ್ಸಮನ್ನು ಕಾಯಿಸಿದಾಗ ಅದು ನೀರನ್ನು ಕಳೆದುಕೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಪರಿವರ್ತನೆಯಾಗುತ್ತದೆ. ಇದನ್ನು ಮೂಳೆ ಮುರಿತ ಚಿಕಿತ್ಸೆ ಮತ್ತು ವಿಗ್ರಹಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇನ್ನು 24ನೆಯ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸೇರಿಸಲಾಯಿತು ಅಂದರೆ ಸ್ವರ್ಣ ಸಿಂಗ್ ಸಮಿತಿ ಈ ಒಂದು ಶಿಫಾರಸ್ಸಿನ ಮೇರೆಗೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ವಿವರಣೆ ನೋಡಿ, 1976ರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ
42ನೆಯ ತಿದ್ದುಪಡಿಯ ಮೂಲಕ ಸಂವಿಧಾನದ ಭಾಗ 4A ನಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಓಕೆ, ಸೊ ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಅಂತ ಪ್ರಶ್ನೆ ಆಗ್ಬೋದು, ನೋಟ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್, ಇದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ಇವತ್ತಿನ ಕೊನೆಯ ಪ್ರಶ್ನೆ ಇದು. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾವ ನಗರದಲ್ಲಿ ಪ್ರದಾನ ಮಾಡಲಾಗುತ್ತಿದೆ ಅಂತಂದರೆ ಓಸ್ಲೋ, ನಾರ್ವೆಯಲ್ಲಿ ಈ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಆದರೆ ಇನ್ನೂ ಉಳಿದಂತಹ ಎಲ್ಲ ಬೇರೆ ಪ್ರಶಸ್ತಿಗಳನ್ನು ಸ್ವೀಡನ್ ಸ್ಟಾಕ್ಹೋಮ್ನಲ್ಲಿ ನೀಡಲಾಗುತ್ತೆ. ಆದರೆ ಶಾಂತಿ ಪ್ರಶಸ್ತಿಯನ್ನು ಮಾತ್ರ, ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನಾರ್ವೆಯ ಓಸ್ಲೋ ನಗರದಲ್ಲಿ ಡಿಸೆಂಬರ್ 10ರಂದು ಪ್ರದಾನ ಮಾಡಲಾಗುತ್ತದೆ. ಅಂದರೆ ಇದು ಆಲ್ರೆಡಿ ನಡೆದಿರುವಂಥದ್ದು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಡಿಸೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನದ ವಿಷಯಗಳನ್ನು ನಾವು ಕಲಿತಾ ಇದ್ವಲ್ವ. ಸೊ ಇಲ್ಲಿಗೆ ಈ 25 ಪ್ರಶ್ನೋತ್ತರಗಳು ಮುಗಿಯುತ್ತೆ. ನೆಕ್ಸ್ಟ್ ಹೊಸ ವರ್ಷದ ಪ್ರಚಲಿತ ವಿದ್ಯಮಾನದ ಅಂಶಗಳನ್ನು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಸೊ ಈಗ 2026ರ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಆದರೆ ಪ್ರತಿದಿನ ನನಗೆ ಅಪ್ಡೇಟ್ ಮಾಡೋದಕ್ಕಾದರೆ ಮಾಡ್ತೀನಿ, ಇಲ್ಲದಿದ್ದರೆ ವಾರದಲ್ಲಿ 1 ಅಥವಾ 2 ವಿಡಿಯೋಗಳನ್ನು ಮಾಡಿ ಆ ಒಂದು ವಾರದ ಪ್ರಚಲಿತ ವಿದ್ಯಮಾನದ ಅಂಶಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ. ಇದು ಮುಂದಿನ ಪರೀಕ್ಷೆಗಳಿಗೆ ಸಹಾಯಕವಾಗುತ್ತೆ. ಓಕೆ, ಸೊ ಈಗ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ತರಗತಿಯನ್ನು ನೋಡಿದವರೆಲ್ಲರೂ ಕೂಡ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನೋಡಿರ್ತೀರ, ಒಂದು ಲೈಕ್ ಕೂಡ ಮಾಡಿರೋದಿಲ್ಲ. ಸೊ ನಮ್ಮ ಪ್ರಯತ್ನಕ್ಕೆ ಒಂದು ರೀತಿ ಬೆಂಬಲ ಬೇಕಲ್ವ. ಸೊ ಹಾಗಾಗಿ ಲೈಕ್ ಮಾಡ್ತೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.